ಅಪಾರ್ಟ್ಮೆಂಟ್ ನಿವಾಸಿಗಳ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಇನ್ನಷ್ಟು ಬೇಸರ ಜೊತೆಗೆ ಸಿಟ್ಟನ್ನು ಹೊರಹಾಕಿದ್ರು. ಏನಕ್ಕೆ ಅನ್ನೋದ್ರ ಡೀಟೇಲ್ಸ್ ಹೇಳ್ತೀವಿ. ಈಗ ಕೆಲಸ ಮಾಡ್ತಿಲ್ಲ ಅಂತ ಯಾವನೋ ಪತ್ರ ಬರೀತಾನೆ, ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಂಡು ನನ್ನ ಹತ್ರ ಡೀಲ್ ಮಾಡಬೇಕು, ನನಗೆ ವಾರ್ನ್ ಮಾಡಿ ಪತ್ರ ಬರೆದಿದ್ದಾನೆ, ಪ್ರಧಾನಿಗೆ ಹೆದರದೆ ಜೈಲಿಗೆ ಹೋದವನ್ ನಾನು, ನನಗೆ ಪತ್ರ ಬರೆದ ಕಿರಣ್ ಹೆಬ್ಬಾರ್ಗೆ ಹೆದರು ಬಿಡ್ತೀನಾ ಅಂತ ಕೇಳಿದ್ದಾರೆ. ಅವ್ರ ಸ್ಟೈಲ್ ಇದೆಯಲ್ಲ, ಒಂದು ಮ್ಯಾನರಿಸಮು, ಅದ್ರ ಜೊತೆಗೆ ಹಿಂಗೆ ಕೇಳಿ. ಅಪಾರ್ಟ್ಮೆಂಟ್ ನಿವಾಸಿಗಳ ಸಭೆಯಲ್ಲಿ ಕುಂದು ಕೊರತೆಗಳನ್ನು ಆಲಿಸೋದಕ್ಕೆ ಸಭೆ ಅಲ್ವಾ, ಹೀಗಾಗಿ ಪತ್ರ ಗಿತ್ರ ಎಲ್ಲ ಬರೆದಿರ್ತಾರೆ. ಆ ಪತ್ರ ಒಂದೊಂದು ಪತ್ರನ ಇಟ್ಕೊಂಡು ಅವರು ಕಿರಣ್ ಹೆಬ್ಬಾರ್ ಅವರಿಗೆ, ಅವರು ಅಸೋಸಿಯೇಷನ್ನ ಸಪ್ರೇಟ್ ಪ್ರೆಸಿಡೆಂಟ್ ಅಂತೆ, ಸೊ ಅವ್ರು ಬರೆದಿರೋ ಪತ್ರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು. ನನಗೆ ಐ ವಾಸ್ ಸೋ ಡಿಸಪಾಯಿಂಟೆಡ್. ಇನ್ನು ನಾನು ಯಾರು ಅಂತ ಕೆಲವ್ರು ಗೊತ್ತಿಲ್ಲ ಅಂತ ಕಾಣ್ತದೆ. ಯಾರೋ ಒಬ್ಬ ಕಿರಣ್ ಹೆಬ್ಬಾರ್ ಅಂತೆ, ಅವನು ವಿ ದಿ ಅಪಾರ್ಟ್ಮೆಂಟ್ ಓನರ್ಸ್ ಆಫ್ ಬ್ಯಾಂಗ್ಳೂರ್ ಆರ್ ವೇಟಿಂಗ್ ಪೇಷಂಟ್ಲಿ ಫಾರ್ ಮೆನಿ ಇಯರ್ಸ್ for the KOO amendment bill to be passed. While we understand the delays can happen, we strongly that we wait for another 2.5 years is unacceptable. As the Congress party has made a promise to us, we expect them. In Congress party expect ಮಾಡೋದು ಏನು, ನಮಗೆ MLA ಗಳು ಬರಲಿಲ್ಲ, 10 ಜನ ಗೆದ್ದವ್ರು ಅಷ್ಟೇ, 18 ಜನ BJP ಅವರೇ ಗೆದ್ದವ್ರೆ. We represent ಇನ್ನೊಂದು ನೋಡಿ, we represent a significant voting bloc. Influence approximately 1.3 crores of Bengaluru. ಪತ್ರ ಬರೆದಿರೋದು ನಮಗೆ ಸಮಸ್ಯೆ ಆಗ್ತಿದೆ, ನೀವು ಜನಪ್ರತಿನಿಧಿಗಳು ನೀವು ಸಾಲ್ವ್ ಮಾಡಲಿ ಅಂತ. ಅದಕ್ಕಾದರೆ ಸಾಲ್ವ್ ಮಾಡಬೇಕು, ಇಲ್ಲಾಂದರೆ ಹೆದರಿಸೋದು, ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡೋದು ಈಸ್ ನಾಟ್ ರೈಟ್. ಗುಡ್ ಪ್ರಾಕ್ಟೀಸ್ ಅಲ್ಲ ಇದು ರಾಜಕಾರಣಿಗಳದ್ದು. ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಪವಿತ್ರ. ಈಗ ಯಾರೋ ಪತ್ರ ಬರೀತಾರೆ, ಯಾರೋ ಸಹಾಯವನ್ನು ಬೇಡ ಬರ್ತಾರೆ ಅಂದರೆ ನಮ್ಮ ಕೈನಲ್ಲಿ ಆದರೆ ಸಹಾಯ ಮಾಡಬೇಕು. ಅದು ಬಿಟ್ಟು ಹೆದರಿಸೋದು, ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅವ್ರು ನಮ್ಮನ್ನ ಅಂತ ಅನ್ಕೊಂಡು ನಾವು ಅವ್ರನ್ನ ಟಾರ್ಗೆಟ್ ಮಾಡೋದು ರಾಜಕಾರಣಿಗಳಿಗೆ ಶೋಭೆ ತರುವಂಥದ್ದಲ್ಲ. ಅದರಲ್ಲೂ CM ಡಿ ಕೆ ಶಿವಕುಮಾರ್ ಅವ್ರಿಗೆ ದೊಡ್ಡ ಮಹತ್ವಾಕಾಂಕ್ಷೆ ಇದೆ. ಅದನ್ನೆಲ್ಲ ಬಿಟ್ಟು ಚಿಕ್ಕ ಜೊತೆಗೆ ಪರ್ಸನಲ್ ಟಾರ್ಗೆಟು, ಪರ್ಸನಲ್ ರಿವೆಂಜ್ ನಾಟ್ ಎಕ್ಸೆಪ್ಟೆಡ್ ಅಂತ. ಹೌದು, ಯಾಕಂದರೆ DCM ಅವರ ಪೊಸಿಷನ್ ಅಂತದ್ದು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಅವರ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ರು. ಅಂದರೆ ಇವತ್ತು ಸಂವಾದ ಇದ್ದಿದ್ದೇ ಕರ್ನಾಟಕ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನ ಮಾಲೀಕತ್ವ ಮತ್ತು ನಿರ್ವಹಣೆಯ ವಿಧೇಯಕದ ಬಗ್ಗೆ. ಈ ಬಗ್ಗೆ ಕಿರಣ್ ಅವರು ಒಂದು ಪತ್ರವನ್ನು ಬರೀತಾರೆ. ಅದರಲ್ಲಿ ಒಂದಿಷ್ಟು ಮಾಲೀಕತ್ವ ನಿರ್ವಹಣೆಯ ಬಗ್ಗೆ ಸ್ಪಷ್ಟತೆ ಬೇಕು, ನಾವು ಸಾಕಷ್ಟು ಬಾರಿ ನಿಮಗೆ ಮನವಿಯನ್ನು ಮಾಡಿದ್ದೀವಿ, ಇನ್ನು ಮನವಿಯಲ್ಲ ಇದು ನಮ್ಮ ಡಿಮ್ಯಾಂಡ್ ಅನ್ನುವಂತಹ ರೀತಿಯಲ್ಲಿ ಪತ್ರವನ್ನು ಬರೆದಿದ್ದಾರೆ. ನಿಮಗೆ ನಾವು ಮತವನ್ನು ಕೊಟ್ಟಿದ್ದೀವಿ, ಹಾಗಾಗಿ ನಮ್ಮ ಕೆಲಸವನ್ನು ನೀವು ಮಾಡ್ಕೋಬೇಕು ಅನ್ನುವಂಥದ್ದು ಸಹಜವಾಗಿ ಯಾವುದಾದ್ರೂ ಪ್ರಜಾಪ್ರಭುತ್ವದಲ್ಲೇ ಅದೆಲ್ಲ ಕೇಳುವಂಥದ್ದು ಕಾಮನ್. ಬಟ್ ಅದ್ಯಾಕೋ DCM ಅವರು ಅವರ ಪತ್ರವನ್ನು ತೀರಾ ಪರ್ಸನಲ್ ಆಗಿ ತೆಗೆದುಕೊಂಡಂತಹ ರೀತಿಯಲ್ಲೇ ಇತ್ತು. ಅವರ ಮಾತಿನ ದಾಟಿ ವೈಖರಿಯನ್ನು ನೋಡ್ತಾ ಇದ್ರೆ ಯಾವ ರೀತಿ ಮಾತನಾಡಿದ್ರು ಅಂದರೆ, ಬೆದರಿಸುವ ತಂತ್ರ ನನ್ನ ಹತ್ರ ನಡೆಯೋದಿಲ್ಲ, ನಾನು ಯಾರು, ನನ್ನ ಬಳಿ ಮಾತನಾಡುವ ಮುಂಚೆ, ನನ್ನ ಬಳಿ ಡೀಲ್ ಮಾಡುವಂತಹ ಮುಂಚೆ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಅನ್ನುವಂತಹ ರೀತಿಯಲ್ಲಿ ವಾರ್ನನ್ನು ಮಾಡಿದ್ರು. ಜೊತೆಗೆ ಒಂದಿಷ್ಟು ಮಾತುಗಳನ್ನು ಹೇಳಿದ್ರು. ನನ್ನ ಸಹೋದರನನ್ನ ಸೋಲಿಸಿದ್ದೀರಿ, ನಾನು ನಿಮಗೆ ಸಹಾಯ ಮಾಡಿದ್ದೀನಿ, ಕೆಲವೊಮ್ಮೆ ಅನ್ಸುತ್ತೆ ನಾವು ಯಾಕೆ ಸಹಾಯ ಮಾಡಬೇಕು ಅನ್ನುವಂಥದ್ದು. ಒಂದು ರಾಜಕೀಯ ನಾಯಕರುಗಳು ಅರ್ಥ ಮಾಡ್ಕೋಬೇಕು, ನಿಮ್ಮ ಜೇಬಿನಿಂದ, ನಿಮ್ಮ ಮನೆಯ ಖರ್ಚಿನ ದುಡ್ಡಿನಿಂದ ನೀವು ಜನರಿಗೆ ಸಹಾಯವನ್ನ ಮಾಡೋದಿಲ್ಲ. ಜನರ ತೆರಿಗೆ ದುಡ್ಡಿನಿಂದಲೇ ಜನರಿಗೆ ಅದು ವಾಪಸ್ ಬರುತ್ತೆ ವಿನಃ ಅವರ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಯಾರು ಕೂಡ ಖರ್ಚು ಮಾಡೋದಿಲ್ಲ. ಹಾಗೆ ಒಂದು ವೇಳೆ ಖರ್ಚೆ ಅಂತ ಅಂದ್ರೆ ಅವರು ರಾಜಕೀಯಕ್ಕೆ ಬರುವಂತಹ ಅವಶ್ಯಕತೆಗಳು ಕೂಡ ಇರೋದಿಲ್ಲ. ಸೊ ಆದ್ರೆ ಇವತ್ತಿನ ಒಂದಿಷ್ಟು ವೇದಿಕೆಯ ಮಾತೇನಿದೆ ಅದು ಸಹಜವಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳಲ್ಲೂ ಕೂಡ ಬೇಸರವನ್ನ ತರುವಂತಹ ರೀತಿಯಲ್ಲಿ ಇತ್ತು. ಯಾಕಂದ್ರೆ ಒಬ್ಬರು ಹುದ್ದೆಯಲ್ಲಿರುವವರು, ಉನ್ನತ ಹುದ್ದೆಯಲ್ಲಿರುವವರು ಈ ರೀತಿ ಜನ ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದಾಗ ಈ ರೀತಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಶೋಭೆ ತರುತ್ತೆ. ಆಮೇಲೆ ಟಾರ್ಗೆಟ್ ಮಾಡೋದಕ್ಕೆ ಇವರ ಹುದ್ದೆ ಏನು, ಇವರ ಹುದ್ದೆ ಏನು, ಆ ರೀತಿಯ ಒಂದು ತುಲನಾತ್ಮಕವಾಗಿ ಕೂಡ ಯೋಚನೆಯನ್ನ ಮಾಡಬಹುದಾಗಿತ್ತು. ಸೊ ಒಟ್ಟಾರೆಯಾಗಿ ಅವರ ಒಂದು ರೀತಿಯಲ್ಲಿ ವಾರ್ನನ್ನೇ ನೀಡ್ತಾ ಇದ್ರು. ಧನ್ಯವಾದ ಪವಿತ್ರ ತಮ್ಮ ಮಾಹಿತಿಗಾಗಿ.